ಕೂಡಬೇಕು 6 ತಿಂಗಳು ಬೇಕಾದ ಕೂಡಕ್ಕೆ. ಈಗ ನಿಮ್ಮ ಗೈಸ್ ನಾವೆಲ್ಲ ಎಷ್ಟು ಲಕ್ಕಿ ಅಂದರೆ, ಫಸ್ಟ್ ಸಂಜೆ ಎಷ್ಟು ಲಕ್ಕಿ ಅಂದರೆ, ನಾವೇನೋ ಕಷ್ಟಪಟ್ಟು ಈ ಕಡೆ ಏನೋ ಎಂಕ್ವೈರಿ ಮಾಡಲಿಕ್ಕೆ ಮಾತಾಡಲಿಕ್ಕೆ ಬರೋಣ ಅಂತ ಬಂದ್ವಿ. ನಮ್ಮ ಮುಗ್ಧ ಶೆಕೆ ಹೆಂಗೆ ಸುರಿತೈತೆ ನೋಡ್ದಾ? ಯಾಕೆ ನಮ್ಮ ಬೆಲ್ಟದ್ಕಂತಲ್ಲ ಇನ್ನೇನಕ್ಕೆ ನೋಡ 2026 ಜೂನ್ ತಿಂಗಳಲ್ಲಿ ಈ ಜಾಗ ಹೆಂಗಿರುತ್ತೆ ಅಂದ್ಬಿಟ್ಟು. ನಮ್ಮ ತಾಕ ಒಂಥರ ನೇಚರ್ ಲವ್, ನೇಚರ್ನ ಇಷ್ಟಿಷ್ಟಾರು ಲವ್ ಮಾಡ್ತಾ ಇರ್ತಾರೆ. ಡವು ನಿತ್ಯಾಶ್ ಅವ್ರು ನೀವೇನು ಹೇಳ್ತೀರಾ? ನಾನು ಬರಲ್ಲ ಕಣಪ್ಪ, ನಿಮ್ಮಿಬ್ರು ಸವಸು. ಇವಳಿಗೆ ಏನ ಹೋಗುತ್ತೋ ಗೊತ್ತಾಗಲ್ಲ. ಒಂದ್ಸತಿ ಒಂಥರ ಇರ್ತಾಳೆ, ಸೆಕೆಂಡ್ಗೆ ಚೇಂಜ್ ಆಗ್ಬಿಡ್ತಾಳೆ. ಇವಾಗ ನೋಡಿ ಡಿಪ್ರೆಷನ್ ಅಂತ ನನ್ನ ಕಾಲ ಹತ್ರ ಅಳ್ತಾ ಇದ್ದಾಳೆ. ಸಂಧ್ಯಾ ನಿನ್ನ ನೇಲ್ಸ್ನ ಈ ಕಡೆ ನೀನೆ. ಇವಾಗ ನನಗೆ ಸಂಧ್ಯಾ ನಮ್ಮ ಅಜ್ಜಿಗೆ ಆಕ್ಸಿಡೆಂಟ್ ಮಾಡ್ಸಿರೋದಕ್ಕೆ ನಮ್ಮ ಅಜ್ಜಿ ಹಾಸ್ಪಿಟಲ್ 1 ತಿಂಗಳು ಅಡ್ಮಿಟ್ ಆಗಿದ್ರು, 1.5 ತಿಂಗಳು. ಸೊ ಇವಾಗ ಅದ್ರದ್ದು ಜನರಲ್ ಚೆಕಪ್ ಅಂತ ಬಂದಿದ್ದೀವಿ. ನಾನು ನಮ್ಮ ಅಜ್ಜಿನ ಹಿಡ್ಕೊಂಡು ಬಂದರೆ ನಮ್ಮ ತಾತ ನಾನು ಹಿಡ್ಕೊಂಡು ಬರ್ತಾಯಿದ್ದೆ. ನನಗೆ ಬರೋಕ್ಕಾಗಲ್ಲ ಅನ್ಕೊಂಬಿಟ್ಟಿದ್ದೆ. ಆಲ್ರೆಡಿ ಬಂದ್ಬಿಟ್ಟು ಏನೆಲ್ಲ ಕಾಲ್ ಮಾಡಿ ಹೇಳಿದೆ, ಇವಾಗ ಬರ್ತಾಯಿದ್ದೆ ನಮ್ಮ ತಾತ. ಅಲ್ಲಿದ್ದಾರೆ ನೋಡಿ, ಹಿಡ್ಕೊಂಡು ಬರ್ತಾ ಇದ್ದಾರೆ. ಯಾವಾಗ ಬಂದೆ? ಕೂತ್ಕೋ. ಎಷ್ಟೊತ್ತಾಗುತ್ತೆ ಜನರಲ್ ಚೆಕಪ್? ಹೋಗೋರೆ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ರೌಂಡಿಂಗ್ ಹೋಗೋರೆ. ಅವ್ರು ಬಂದ್ಮೇಲೆ ಆಗೋದಾ? ಅವನೆಲ್ಲಿ ಹೋದ? ಯಾರು? ಶೀನಾ. ಅವನ ಮೇಲೆ ಕೆಲಸ ಜಾಸ್ತಿ ಇದೆ ಅಂತ ಅಲ್ಲಿದ್ದಾನೆ. ಏನು ಹೇಳಿದ್ರು ಅಜ್ಜಿ? ಇನ್ನ ಕೂಡಬೇಕು 6 ತಿಂಗಳು ಬೇಕಾದ ಕೂಡಕ್ಕೆ. ಈಗ ನಿಮ್ಮ ಅಣ್ಣನ ಫೋನ್ ಮಾಡಿದ್ದೆ ನಾನು, ಆಟೋ ಬುಕ್ ಮಾಡು ಅಂತ. ಅವ್ನು ಮಾಡೋ ಸ್ಕೂಟಿಲಿ ಹೋಗೋಣ ಬಾ, ಬೈಕಲ್ಲಿ ಹೋಗೋಣ. ಯಾವುದು ಗಾಡಿ? ಇದು ಅದು ಸ್ಟಾರ್ ಸಿಟಿ ಅದ ಆ ಥರ ಸ್ಕೂಟಿ ಅಲ್ಲ, ಗೇರ್ ಗಾಡಿ. ಬೇಡ ಬೇಡ, 3 ಹೋಗಕ್ಕಾಗ್ತೈತಿ. 3 ಹೋಗಕ್ಕೆ ಆಗಲ್ಲ ಅಜ್ಜಿ. ಒಬ್ಬೊಬ್ಬರನ್ನ ಡ್ರಾಪ್ ಮಾಡ್ಕೊಂಡು ಬರ್ತಿದ್ವಿ. ಹಂಗೆ ಬೇಡ, ನೀನು ಆಟೋ ಬುಕ್ ಮಾಡು, ನಾವು ಅಲ್ಲಿ ಹೋಗ್ತೀವಿ. ನಮ್ಮ ಹಿಂದೆ ಬೇಕಾದ್ರೆ ಬಸ್ ಸೈಟಿನ ತೆಗಿ. ಸರಿ. ನನಗೆ ಇವಾಗ ನೀನೇನು ಮಾಡಬೇಕು ಅಂದರೆ, ಇದರಲ್ಲಿ ಒಂದು ವೀಡಿಯೋ ಮಾಡಿ ನಾನು, ಆಯಿತಾ? ಈ ವಿಡಿಯೋ ನೋಡ್ಬಿಟ್ಟು ಹೆಂಗೈತೆ ಅಂತ ಹೇಳ್ಬೇಕು. ಆ ವಿಡಿಯೋ ನೋಡೋ ಗೊತ್ತಾಯ್ತದೆ, ಫುಲ್ ಸೌಂಡ್ ಕೀನೆ. ಮಮ್ಮಿ ಹೆಸರು ಮಾಡಿರೋದು, ಆಯಿತಾ? ಸ್ವಲ್ಪ ಈಗ ಬೆಳ್ಳದ ಗುಣ ನನ್ನ ಮುಗ್ಧ ಶೆಕೆ ಹೆಂಗೆ ಸುರಿತೈತೆ ನೋಡ್ದಾ? ಅಮ್ಮ ಬೆಳ್ಳದ್ಕಂತಲ್ಲ ಇನ್ನೇನಕ್ಕೆ? ಏನು ಟೀ ಬಿಸಿ ಇದೆನೇನಾ? ಹುಷಾರು, ಚಲ್ಕೊಂಬಿಟ್ಟಿಯ. ನಾನು ಚಲ್ಕೊಂಡ್ರೆ ಪರವಾಗಿಲ್ಲ, ನೀನು ಚಲ್ಕೊಂಡ್ರೆ ಕೆಟ್ಟಸು. ಅದಕ್ಕೆ ಮೇಲೆ ಕಾಫಿಗೆ ಸೀಟಿನ ಮೇಲೆ ಇಡ್ಕೊ, ಅಲ್ಲಿ ಅಲ್ಲಿ ಇಡು. ಹೆಂಗ್ ಕುಡಿತೀರಾನೆ ನೀವು? ಇಷ್ಟು ಬಿಸಿ ಇರೋದನ್ನ ಕುಡಿತೀವಿ. ನಮಗೆಲ್ಲ ಗೊತ್ತಾಗೋಯ್ತು. ಇವಾಗ ನನ್ನ ಹತ್ರ ಬೈಕ್ ಇದೆ, ಒಬ್ಬನೇ 3 ಜನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಕ್ಯಾಬ್ ಒಂದು ಬುಕ್ ಮಾಡಿದ್ದೀವಿ. ನಮ್ಮ ತಾತ ಅಜ್ಜಿ ಅದ್ರಲ್ಲಿ ಹೋಗ್ತಾರೆ, ರೆಡಿ ಆಗ್ತಾ ಇದ್ದಾರೆ. ನಮ್ಮ ನಾಯಿನ ನಾನು ಹೋಗೋಕೆ ಮುಂಚೆನ ಕಾಸೆಲ್ಲ ಕೊಟ್ಬಿಟ್ಟೈತೆ. ಓಕೆ, ನಮ್ಮ ಅಜ್ಜಿ ನೋಡಿ ಇವಾಗ ತಗೊಂಡು ಹೋಗ್ತಾ ಐತೆ. ಇದೇ ಆಟ. ಬರಬೇಕು. ನಮ್ಮ ತಾತ ನೋಡಿ ಅಲ್ಲಿ ಕೆಲಸ ಮಾಡೋ ಮುಂಗೆ ರಸಕ್ಕಿನ ತಗೊಂತ. ಓ, ಅಲ್ಲಿರೋರ್ಗ? ನಮ್ಮ ತಾತ ಸೂಪರ್. ಎಲ್ಲ ಕಡೆ ಐಸ್ ಹಾಕಿ ಕೆಲಸ ಮಾಡಿಸ್ಕೊಂತಾರೆ, ಈ ಕಡೆ ರಸ್ಕ್ ಹಾಕ್ಬಿಟ್ಟು ಕೆಲಸ ಮಾಡಿಸ್ಕೊಂತಾರೆ. ಇದು ಇನ್ನೊಂದು ಜಾಗಕ್ಕೆ ಹೋಗ್ತಾರೆ, ಆ ಕಡೆ ನಾನು ಏನೋ ಮೀಟ್ ಹಾಕ್ತೀನಿ. ಬೈ ಬರ್ತಾನೆ, ಬೈಕ್ ಐತಲ್ಲ. ಹಾಂ, ಸಿಗೋಣ. ತಾತ ನೋಡಿ ಇವಾಗ ಎಷ್ಟಾಯ್ತು ಅಂತ ಕೇಳಕ್ಕೆ ಹೋಗ್ತಾರೆ. ನೈನಾ ಕೂಲ್ ಡೌನ್. ಅದು ಪೇ ಆಗೈತೆ ಆಲ್ರೆಡಿ. ಪೇಮೆಂಟ್ ಈಸ್ ಓಕೆ ಗೈಸ್, ಇವಾಗ ನಮ್ಮ ತಾತ ಅಜ್ಜಿನ ಈ ಕಡೆ ಏನೋ ಫುಲ್ಲು ಬ್ಯುಸಿ ಇರ್ತಾರೆ, ಈ ಕಡೆ ಕೆಲಸ ಮಾಡ್ತಾರೆ ನೋಡಿ, ಅಲ್ಲಿ ಮಾಡಿಸ್ತಾ ಇದ್ದಾರೆ. ಅಲ್ಲೋಗ್ಬಿಟ್ಟು ಮತ್ತೆ ಕತೆ ಮಾಡ್ತಾರೆ. ತಾತ ನೋಡಿ ಏನಾದರೂ ಒಂದು ಮಾಡ್ತಾನೆ ಇರ್ತದೆ, ಸರಿ ಮಾಡಲಿಕ್ಕೆ ಇಲ್ಲ ಪ್ರಾಪರಾಗಿ ಹೋಗೋದಕ್ಕೆ. ಇವಾಗ ಪೈಪ್ ಏನಾಗಿತ್ತು ನೀನು? ಪೈಪ್ ಏನಾಗಿತ್ತು? ಏನಾಗಿಲ್ಲ, ಕರೆಂಟ್ ವೈರ್ ಐತಲ್ಲ, ಕರೆಂಟ್ ವೈರ್ ಇದು.
ಗೊತ್ತಿರಲಿಲ್ಲ ನೀನು ಕರೆಂಟ್ ವೈರ್ ಎಲ್ಲಿಂದ ಸಪ್ಲೈ ಆಗ್ತೈತಿತ್ತು? ಓಹೋ, ಅಲ್ಲೆಲ್ಲ ಕನೆಕ್ಷನ್ ತಗೊಂಡು ಇಲ್ಲಿಂದ ಸಪ್ಲೈ ಆಗ್ತೈತೆ. ಕರೆಂಟ್ ವೈರ್ ಮಕ್ಕಳೆಲ್ಲ ಇರ್ತಾರೆ, ಟಚ್ ಆಗ್ಬಾರ್ದು ಅಂತ ನಮ್ಮ ತಾತ ಏನೋ ಕೆಲಸ ಮಾಡ್ತಾವ್ರಿ. ಸೈಟ್ ಆಗುತ್ತೆ. ವರ್ಷದಲ್ಲಿ ಈ ಕಡೆ ಎಲ್ಲ ನೀಲಗಿರಿ ಮರ ಇರೋದಕ್ಕೆ ಎಲ್ಲ ಕುಯ್ದು ಹಾಕ್ಬಿಟ್ಟು ಇದನ್ನು ಲೇಔಟ್ಗಳು ಮಾಡ್ತಾರೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ದಾರೆ. ನೋಡಬೇಕು ನೋಡ 2026 ಜೂನ್ ತಿಂಗಳಲ್ಲಿ ಈ ಜಾಗ ಹೆಂಗಿರುತ್ತೆ ಅಂದ್ಬಿಟ್ಟು ಸೇಫ್ಟಿಗೆ ಇದನ್ನು ತಗೊಂಡಿರ್ತೀವಿ. ಹಿಂಗೆ ಜಾಗ ಇದು ಸೂಪರ್ ಆಗೈತಾ? ಆಹಾ, ಒಳ್ಳೆ ಸೀನರಿ ಅಲ್ಲ. ದಿನ ಬೆಳಗ್ಗೆ ಕಾಣಿಸ್ತಾ ಇರುತ್ತೆ ಹಿಂಗೆ ನೋಡ್ತಾ ಇದ್ರೆ. ಬೆಳಗ್ಗೆ ಗ್ರೀನರಿ ನೋಡೋದಕ್ಕೆ ಒಳ್ಳೆ ಜಾಗ ಇದೆ. ನಿಮ್ಮನೇನು ಹಿಂಗೆ ಇದ್ರೆ ಚೆನ್ನಾಗಿರ್ತೈತಲ್ಲ? ಈಗಿರೋ ಮನೆ ಆದ್ರೂ ಏನು ಇದಲ್ಲ, ಇದು ಎಷ್ಟು ದಿನ ಇರ್ತದೆ. ನಾವು ಬಂದಿದ್ದೀವಿ ಅಂದಮೇಲೆ ನಮ್ಮ ನೋಡ್ಕೊಂಡು ಇನ್ನೊಂದಷ್ಟು ಜನ ಬರ್ತಾರೆ, ಮನೆ ಕಟ್ಕೋತಾರೆ. ಈ ಗ್ರೀನ್ ನೋಡೋಕ್ಕೆ ಆಗಲ್ಲ. ಮೊದಲು ಇದು ಇರಲಿಲ್ಲ ಗೈಸ್, ಎಲ್ಲ ಮುಚ್ಚೋಗ್ಬಿಟ್ಟಿತ್ತು. ಈ ಕಡೆ ಎಲ್ಲ ಸ್ವಲ್ಪ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದಮೇಲೆ ಕಾಲ್ದಾರಿಗಳೆಲ್ಲ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಮನೇಲಿ ಸ್ವಲ್ಪ ಜಾಸ್ತಿ ಕೆಲಸ ಇದೆ. ಏನ ಮನೇಲಿ ಕೆಲಸ ಜಾಸ್ತಿ ಐತೆ. ಅಣ್ಣ ಕಾಲ್ ಮಾಡ್ತಾ ಇದ್ದ, ಮನೇಲಿ ಸ್ವಲ್ಪ ಕೆಲಸ ಐತಂತೆ ಮನೆ ಹತ್ರ. ಅದಕ್ಕೆ ಬಾ ಇವಾಗ ಆಮೇಲೆ ಕ್ಯಾಬ್ ಬುಕ್ ಮಾಡಿ ಕಳ್ಸೋಣ ಅಂತ ಕರಿತಾನೆ. ಒಂದು ಕಾಲ್ ಹಾಕೋ, ಅವ್ನು ಕ್ಯಾಬ್ ಬುಕ್ ಮಾಡ್ತೀನಿ ನಾನು. ಇವಾಗೇನಾ ಕೊಟ್ರಾ? ಸರಿ. ನನ್ನ ಕ್ಲಾಸ್ಮೇಟು ಮ್ಯಾರೇಜ್ ಹೋಗಿತ್ತಾ ಅಂತ ನನ್ನ ಜೊತೆ ಫೋಟೋ ಹೊಡ್ಕೊಂಡು ಅದನ್ನು ಕಳ್ಸಿದ್ದಾಳೆ. ಇದು ಹಾಗೆ ಸೆಂಟ್ ಜೋಸೆಫ್ಸ್ ಕಾಲೇಜ್ಗೆ ಹೋಗಿದ್ದಾಗ ಹೇಳ್ಕೊಂಡಿದ್ದು ಅಂತ ಅನಿಸುತ್ತೆ. ಹೆಂಗಿದೆ ನೋಡಿ ನಾನು ಅದರಲ್ಲಿ. ಮೇ ಬಿ ಇದು ಒಂದು 2 ವರ್ಷದ ಹಳೆಯದಿರಬೇಕಿದು, ಅಷ್ಟು ಹಳೆ ಫೋಟೋ ಇನ್ನೂ ಹಿಡ್ಕೊಂಡು ಗ್ಯಾಲರಿಲಿ. ನನ್ನ ಹತ್ರ ಫೋಟೋ ಯಾವುದೂ ಇಲ್ಲ. ನಮ್ಮ ತಾತ ಒಂಥರ ನೇಚರ್ ಲವ್. ನೇಚರ್ನ ಇಷ್ಟಿಷ್ಟಾದ್ರೂ ಲವ್ ಮಾಡ್ತಾ ಇರ್ತಾರೆ. ಅದಕ್ಕೆ ಅಲ್ಲಿ ನಾವು ಮಾಡ್ತಾ ಇದ್ದಾರೆ ನೋಡಿ, ಅರೇಂಜ್ಮೆಂಟು ಅಸೆಂಬಲ್ಮೆಂಟ್ ಏನೋ ಒಂದು ಮಾಡ್ತಾ ಇದ್ದಾರೆ. ಇವಾಗ ಸಂಜೆ ಕರ್ಕೊಂಡು ಸೀದಾ ಬ್ಯಾಂಕ್ ಹತ್ರ ಹೋಗಬೇಕು. ನಿನ್ನೆ ನಾನು ಹೋಗೋಕ್ಕಾಗಿಲ್ಲ, ಸಂಜೆ ಒಬ್ಬಳೇ ಹೋಗ್ಬೋದು. ಏನಾಗಿತ್ತು ಸೀನ್ ಗೊತ್ತಿಲ್ಲ, ಅದಕ್ಕೆ ಕೇಳೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಗೈಸ್ ಮ್ಯಾಟ್ರ್ ಏನು ಅಂದರೆ ಸಂಜೆ ಒಬ್ಬಳೇ ಹೋಗಿ ಬಂದಿದ್ದಾಳೆ. ಏನಾಯ್ತು? ಇವಾಗ ನೀವು ಹೋಗಕ್ಕೆ ರೆಡಿ ಇದ್ದೀರಾ ಎಲ್ಗಾದ್ರು? ಎಲ್ಗೆ ಹೋಗೋಣ ಅನ್ಕೊಂಡಿದ್ರಿ? ಐ ಕ್ಯಾನ್ ನಾಟ್ ಸ್ಟಾಪ್. ಡೈಲಾಗ್ ವ್ಯೂಸ್. ಸುಸ್ವಾಗತ, ವೆಲ್ಕಮ್ ಬ್ಯಾಕ್ ಟು ನಮ್ಮ ತೇಜ್ 2K2 ನ ಯೂಟ್ಯೂಬ್ ಚಾನಲ್ಗೆ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಇವತ್ತು ನೋಡಿ ನಾನು ನಿನ್ನ ತಮ್ಮನೇಲೆ ಹಾಕಲ್ಲ, ನಮ್ಮ ಅಜ್ಜಿ ತಾತನ ತಮ್ಮನೇಲೆ ಹಾಕ್ತೀನಿ. You love me more, I know. And ನೀವು ನನಗೋಸ್ಕರ ಇವನ್ ಬ್ಲಾಗ್ ನ ನೋಡ್ತೀರಾ ಅಲ್ವಾ? ನೋ ವೇ, ಚಾನ್ಸ್ ಇಲ್ಲ, ನೋ ವೇ. ಡವ್ ನಿತ್ಯಾಶ್ ಅವ್ರು ನೀವೇನು ಹೇಳ್ತೀರಾ? ನಾನ್ ಬರಲ್ಲ ಕಣಪ್ಪ, ನಿಮ್ಮಿಬ್ರು ಸವಸ. ಅದು ಏನ್ ಗೊತ್ತಾ, ನಾನು ತೇಜ ಜಗಳ ಆಡ್ಬೇಕಾದ್ರೆ ಯಾರೇ ಬಂದ್ರು ಏನದು ಡಿಸ್ಅಡ್ವಾಂಟೇಜ್ ಅವ್ರಿಗೇನೆ. ಹೇಳ್ರಿ ನಿತ್ಯ ಅವ್ರೆ. ನಾವು ಹೋಗೋಣ. ಎಲ್ಲಿಗೆ? ರೆಸಾರ್ಟ್ಗ? ಹೌದಾ? ಓಕೆ ಹೋಗೋಣ. ಯಾವತ್ತು ಹೋಗೋಣ? ಸಂಧ್ಯಾ ಹೇಳ್ ಸಂಧ್ಯಾ, ಯಾವತ್ತು ಹೋಗೋಣ? ಆಗ್ತಾ ಇಲ್ಲ ಹೋಗಕ್ಕೆ. ಯಾವಾಗ ಹೋಗೋದು ಅಂತ ಐಡಿಯಾನೇ ಬರ್ತಾ ಇಲ್ಲ. ನಿಜೇಶ್ ಅವರೇ ಪ್ಲಾನ್ ಮಾಡೋಣ, ಚೆನ್ನಾಗಿ ಪ್ಲಾನ್ ಮಾಡೋಣ. ಪ್ಲಾನ್ ಮಾಡ್ಬಿಟ್ಟು ಹೋಗೋಣ. ಓಕೆ ಓಕೆ ಓಕೆ. ಇವ್ಳಿಗೆ ಏನ ಹೋಗುತ್ತೋ ಗೊತ್ತಾಗಲ್ಲ. ಒಂದ್ಸತಿ ಒಂಥರ ಇರ್ತಾಳೆ, ಸೆಕೆಂಡ್ಗೆ ಚೇಂಜ್ ಆಗ್ಬಿಡ್ತಾಳೆ. ಇವಾಗ ನೋಡಿ ಡಿಪ್ರೆಷನ್ ಅಂತ ನನ್ನ ಕಾಲ ಹತ್ರ ಅಳ್ತಾ ಇದ್ದಾಳೆ. ಸಂಧ್ಯಾ, ನೀ ನನ್ನ ಕಾಲವರೆಗೂ ಬಂದು ಅಳ್ತೀಯ ಅಂತ ಎಕ್ಸ್ಪೆಕ್ಟ್ ಮಾಡಿರಲ್ಲ ಸಂಧ್ಯಾ. ಈ ತರ ಗತಿ ನೀನ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲ್ಲ ಸಂಧ್ಯಾ. ಒಂದ್ಸರಿ ಅಂದ್ರೂ ನನ್ನ ಲೈಫ್ ನ ಸೀರಿಯಸ್ ಆಗಿ ತಗೋತೆ. ಏನಾಯ್ತು ಇವಾಗ? ಲೈಫ್ ಇಸ್ ನಾಟ್ ಅ ಟಾಯ್ ಗೇಮ್. ಐ ಆಮ್ ಇಂಟು ಡಿಪ್ರೆಷನ್, ಐ ಆಮ್ ಇಂಟು ಡೀಪ್ ಡಿಪ್ರೆಷನ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಏನಾಯ್ತು ಸಂಧ್ಯಾ ಅಂತದ್ದು? ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಇದಕ್ಕೆಲ್ಲ ಕಾರಣ ಯಾರು ಸಂಧ್ಯಾ? ಯಾರು ಅನ್ನೋ ತೇಜ. ಯಾರು ಹೇಳು ಸಂಧ್ಯಾ? ಅದೇ ತೇಜ, ಯಾರು ಅಂತ ಕೇಳ್ತಿರೋರು. ಏನ
ಹೇಳು ಯಾರ ದೊಡ್ಡ ಮನುಷ್ಯ ಹೇಳು, ಸುಮ್ಮನೆ ನನ್ನ ಮೇಲೆ ಅಪವಾದಗಳು ಹಾಕ್ಬೇಡ ನೀನು. ಹೂ ಇಸ್ ದಟ್ ರೀಸನಬಲ್ ಪರ್ಸನ್? ನಾನು ಡಿಪ್ರೆಷನ್ ಅಂದ್ರೆ ಲೈಫಲ್ಲಿ ನಾನು ಅನ್ಕೊಂಡಿದ್ದೆಲ್ಲ ಆಗ್ತಾ ಇಲ್ಲ. ಲೈಫು ನಾನು ಹೆಂಗ್ ಅನ್ಕೊಂಡಿದ್ನೋ ಹಂಗ ಆಗ್ತಾನೆ ಇಲ್ಲ. ಅದ್ ಹೆಂಗ್ ಬೇಕೋ ಅದ್ ನಾನು ಹಂಗ ಹೋಗ್ತಾ ಇದೀನಿ. ಸೊ ಲೈಫಲ್ಲಿ ಉಪ್ಪು ಖಾರ ಹುಳಿ ಏನೂ ಇಲ್ಲ. ಅದಕ್ಕೆ ನಾನು ಸುಮ್ಮನೆ ಹಂಗೆ ಡಿಪ್ರೆಷನ್ ಹೋಗಿದ್ದೀನಿ ಅಷ್ಟೇ. ಚಿಕ್ಕ ಮಾತುಗಳು ಫುಲ್ ಸೀರಿಯಸ್ ಆಗ್ಬಿಡ್ತು ಒಂದು ಟೈಮ್ ಬಂದಾಗ. ಇವಾಗಲ್ಲ, ನಾಳೆ ಯಾವ್ದಾರ ಒಂದು ಹುಡುಗಿ ಬಂದಾಗ ಆ ಹುಡುಗಿಗೆ ಯಾರೋ ದೊಡ್ಡ ಬುದ್ಧಿವಂತರು ಇವಳು ವಿಡಿಯೋ ಚೆನ್ನಾಗಿ ಕೊಡುತ್ತೆ ಅಂತ ಈ ಕ್ಲಿಪ್ನ ತಗೊಂಡ್ಬಿಟ್ಟು ಶಾರ್ಟ್ಸ್ ಹಾಕ್ಬಿಡ್ಲಿ, ಅದು ಹಿಟ್ ಆಗ್ಬಿಡ್ಲಿ. ಅವಾಗ ಅವ್ಳು ಕೇಳ್ತಾಳೆ ಏನ್ ಮಾಡ್ದೆ ನೀನು ಅಂದ್ಬಿಟ್ಟು. ನಾನು ಲವ್ ಸ್ಟೋರಿ ಬಗ್ಗೆ ಹೇಳ್ತಾರೆ, ಲವ್ ಸ್ಟೋರಿನ ಫ್ಯೂಚರ್ ಅಲ್ಲಿ ಹೇಳ್ತಾ ಇರೋದು ಈಗಲ್ಲ. ನೋಡ್ಬೇಕು ಕಾಣ. ನಾನು ಫ್ಯೂಚರ್ ತುಂಬಾ ಯೋಚನೆ ಮಾಡ್ತೀನಿ, ಆಯ್ತಾ? ಲವ್ ಸ್ಟೋರಿ, ನಂಗೆ ಲವ್ ಬಗ್ಗೆ ಇಂಟ್ರೆಸ್ಟ್ ಕೊಡುನೆ ಇನ್ನೊಂದು ತಲೆಗೆ. ಮೇಲ್ ನೋಡಜ್ಜಿ, ಯಾರು ಕಾಣಿಸ್ತವ್ರೆ ಯಾರಾದ್ರು? ಮೇಲ್ಗಡೆ ನಾನು ಕಾಣಿಸ್ತಾ ಇನ್ನ ಇನ್ನೊಂದು ಎರಡು ಕೊಡ್ನೇನ ನಾನು ಕಾಣಿಸ್ತಾ ಏನಂತೆ ಮೇಲ್ಗಡೆ. ಸೊ ಗೈಸ್, ಇವಾಗ ನಾನು ಮತ್ತೆ ಸಂಜೆ ಆ ಬ್ಯಾಂಕ್ ಹತ್ರ ಹೋಗ್ತಾ ಇದ್ದೀನಿ. ಏನು ಸೀನು ಅಂತ ನೋಡಕ್ಕೆ. ಇವಾಗ ನೋಡಿ, ಲೆಫ್ಟ್ ಹ್ಯಾಂಡ್ ಟೇಕ್ ಹಾಕ್ಬಿಟ್ಟು ಈ ಕಡೆ ಇವಳು ಆಕ್ಚುಲಿ ವುಮೆನ್. ಸಂಜೆ ಇಂಡಿಕೇಟರ್ ಆನ್ ಮಾಡ್ಕೊಂಡಿದ್ಯಾ ಗಾಡಿ ನಿಲ್ಸ್ಬೇಕಾದ್ರೆ? ಫೋನ್ ಬಿದ್ದೋದಂಗಾಯ್ತು. ಇರೋದೊಂದು ಫೋನ್ ಹೋದ್ರೆ ಎಲ್ಲಿಂದ ಲೆಫ್ಟ್ ಹಾಕ್ಬಿಟ್ಟು ಸರ್ವಿಸ್ ರೋಡ್ ಎಷ್ಟು ಖಾಲಿ ಇದೆ, ಆರಾಮಾಗಿ ಸರ್ವಿಸ್ ರೋಡಲ್ಲಿ ಹೋಗ್ಬೇಕಾಗಿತ್ತು. ಇವಳು ಹೈವೇ ಕರ್ಕೊಂಡು ಬಂದು ಜಾಮ್ ಮಾಡಿ ಸಿಕ್ಕೊಳ್ಳಿ. ಈ ಕಡೆ ನಿಂತ್ಕೊಂಡಿದ್ದೀನಿ. ಸೆನ್ಸ್ ಇಲ್ಲ ನಿಂಗೆ? ಏನ ನಿನ್ನ ನೇಲ್ಸ್ನ ಇಕ್ಕೊಂಡಿರ್ ನೀನೆ. ಇವಾಗ ನನಗೆ ಇಲ್ಲಿವರೆಗೂ ಬಂದಿ, ನನ್ನ ಗಾಡಿ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಬಿಡು. ನನ್ನ ಗಾಡಿಗೆ ಒಂದು ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಬಿಡು. ನೋಡಿಲ್ಲ 1 ಪಾಯಿಂಟ್ ಐತೆ, ಹಾಕ್ಸ್ಕೋನಾ. ನಿನಗೆ ಹೆಲ್ಪ್ ಮಾಡಕ್ ಬಂದು ನೀನು ನನಗೆ ಹೆಲ್ಪ್ ಮಾಡ್ಬೇಕಾದ್ ನಿನ್ನ ಧರ್ಮ. ಕಂಟೆಂಟ್ ಬಗ್ಗೆ ಮಾತಾಡ್ತೀನಿ ನೀನು. ಏನ ಹೆಣ್ಮಕ್ಳ ಗುಟ್ಬಿಟ್ಟಿದ್ದೀನಿ ಅಂತ ಅಡ್ವಾಂಟೇಜ್ ತಗೊಳಕ್ ಹೋಗ್ತಾ ನಮ್ಮ ಅಣ್ಣನೇ ಅಷ್ಟು ಹೇಳಿಲ್ಲ ನನಗೆ, ನಮ್ಮ ಅಮ್ಮನೂ ಅಷ್ಟು ಹೇಳಿಲ್ಲ ನನಗೆ. ನೀನೇನೋ ಹೇಳ್ತಾ ಇದೆಯಾ ಇಷ್ಟು? 1 ಪಾಯಿಂಟ್ ಐತೆ, ಒಂದು 4 ಪಾಯಿಂಟ್ ಹಾಕ್ಬಿಡು ಅಷ್ಟೇ ಸಾಕು ನಂಗೆ. 1 ಪಾಯಿಂಟ್ ಐತೆ, ಒಂದು 4 ಪಾಯಿಂಟ್ ಹಾಕ್ಬಿಡು ಅಷ್ಟೇ ಸಾಕು ನಂಗೆ. ಅದ್ರ ಬಗ್ಗೆ ಎಲ್ಲ ಮಾತಾಡಂಗಿಲ್ಲ, ಆಯ್ತಾ? ಗೈಸ್, ನಾವೆಲ್ಲ ಎಷ್ಟು ಲಕ್ಕಿ ಅಂದರೆ, ಫಸ್ಟ್ ಸಂಜೆ ಎಷ್ಟು ಲಕ್ಕಿ ಅಂದರೆ, ನಾವೇನೋ ಕಷ್ಟಪಟ್ಟು ಈ ಕಡೆ ಏನೋ ಎಂಕ್ವೈರಿ ಮಾಡಲಿಕ್ಕೆ ಮಾತಾಡಲಿಕ್ಕೆ ಬರೋಣ ಅಂತ ಬಂದ್ವಿ. ಅಪ್ಪ ಸಂಜೆ ಇಲ್ಲಿಗೆ ರೀಚ್ ಆಗೋಷ್ಟಲ್ಲಿ ಅಲ್ಲಿ ನೋಡಿದ್ರೆ ಬ್ಯಾಂಕೇ ಕ್ಲೋಸು. ಏನಂತ ಇದು ಕೇಳೋಣ. ಟೈಮಿಂಗ್ಸು 4 PM. 4 PMಗೆ ಕ್ಲೋಸು. ಟೈಮ್ ನೋಡಿದ್ರೆ 4:20 ಆಗಿದೆ ಗೈಸ್. ಈ ಟೈಮಲ್ಲಿ ಇಲ್ಲಿಗೆ ಬಂದರೆ ಆಗಲ್ಲ. ಟೈಮ್ ಇರೋದು 4 o'clock ಕ್ಲೋಸಿಂಗ್ ಟೈಮು. ನಾವು ಬಂದಿರೋದು ವಾಟ್ ಈಸ್ ಟೈಮ್? ಯುವರ್ ರೈಟ್ ಟೈಮಿಗೆ ಬಂದಿದ್ದೀವಿ. ಬರೀ ಇಂಥದೆಯಾ? ಈ ಕಡೆ ಲಂಚ್ ಟೈಮೇ ಮೆನ್ಷನ್ ಮಾಡಿಲ್ಲ. ಸೊ RWA ರೂಲ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿದ್ವರೆ ಅನಿಸುತ್ತೆ. ಲಂಚ್ ಟೈಮ್ಗಿಂತ ಸರ್ವಿಸ್ ಟೈಮ್ ತುಂಬ ಇಂಪಾರ್ಟೆಂಟು ಅನ್ನೋತಾರೆ. ಸೊ ನಾಳೆ ನೋಡಿ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು. ನಾಳೆ ಇದೆ ಒಂದು ಯಾವುದೋ ಒಂದು ಐತೆ ಬಿಡು. ಅದೇ ಗೊತ್ತು. ಅದೆಲ್ಲ ಹೇಳಕ್ಕೆ ಯಾಕೆ? ನಾಳೆ ಯಾವ ಎಕ್ಸಾಮ್ ಇದೆ ಅಂತ ಗೊತ್ತಿಲ್ಲ. ನನ್ನ ತಲೆಯಲ್ಲಿ ಐತದು, ನಿಂಗೇನು ಕೇಳ್ಬೇಕು ಇವಾಗ? ನಿಮ್ಗೆ ಯಾಕೆ ಬೇಕದು? ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ನಿಂಗೆ. ಪಾಸ್ ಆಗಲ್ಲ.